ಸಾರ್ವಜನಿಕರಾಗ್ಲಿ ನೌಕರಸ್ಥರಾಗ್ಲಿ ಊರಿನ ಸಾಮಾನ್ಯ ಬಡವರ ಜನರಾಗ್ಲಿ ಯಾರು ಏನ ಭಯಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾವಾಗ ಏನೈತಿಲ್ಲ ಸತ್ಯದ ವಿಜೇತೆ ಐತಿ, ಯಾವಾಗ ಸತ್ಯ ಏನೈತಿಲ್ಲ ಗೆಲ್ತೈತಿ, ಸುಳ್ಳ ಸುಳ್ತೈತಿ. ಯಾರು ಆಗ್ಲಿ ಬಡವರಾಗ್ಲಿ ನೌಕರಸ್ಥರಾಗ್ಲಿ ಅಲ್ಪಸಂಖ್ಯಾತ ಆಗ್ಲಿ ದೀನ್ ದಲಿತರಾಗ್ಲಿ ಯಾರು ಏನು ಹೆದರೋದು ಅವಶ್ಯಕತೆ ಇಲ್ಲ. ನನ್ನ ಹೆಸರು ಬಾಬು ಫರಾಶ್, ಹಾವೇರಿ ಜಿಲ್ಲಾ ಒಗ್ಗಟ್ಟು ಉಪಾಧ್ಯಕ್ಷ ಮತ್ತು ಕರ್ನಾಟಕ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಮತ್ತು ಶಹನೂರಿನ ಸಾಮಾನ್ಯ ಮನುಷ್ಯ. ನಮ್ಮ ಸವಣೂರು ಇತಿಹಾಸದಲ್ಲಿ ಇಂಥ ಘಟನೆ ಆಗಿದ್ದಿಲ್ಲ. ಈ ಘಟನೆ ಆಗಿದ್ದಕ್ಕೆ ಕಾರಣ ಏನೈತೆ ಅಂತ ಹೇಳಿದ್ರೆ ಆ ಸೈಡು ಕಾರಣ ಈ ಸೈಡು ಕಾರಣ ಇದೆ. ಬಟ್ ಇದರಲ್ಲಿ ಕೆಲವೊಂದು ಈ ಹೊಟ್ಟಿ ಪಾಡಿಗೆ ಏನು ಕಿಡಿಗೇಡಿಗಳು ಲೀಡರ್ಸ್ ಆಗ್ಯಾರ, ತಮ್ಮ ಹೊಟ್ಟಿ ಬೇಯಿಸ್ಕೊಳ್ಳೋ ಸಂಬಂಧ ಕಮ್ಯುನಿಟಿ ಒಳಗೆ ಜಗಳ ಹಚ್ಚಾಕ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಅವ್ರ ಹೊಟ್ಟಿ ನಡೆಯಕ್ ಹತ್ತಿಲ್ಲ. ಬರಗಾಲ ಇದ್ದಿದ್ದ ಸಂಬಂಧ ಅವ್ರ ಹೊಟ್ಟಿ ಪಾಡಿಗೆ ಏನಾರ ಒಂದು ಬೆಂಕಿ ಹಚ್ಚಬೇಕು, ಅವ್ರು ಬೆಂಕಿ ಹಚ್ಚಿದ್ರೆ ಅವ್ರಿಗೆ ಲಾಭ ಆಗ್ತೈತೆ ಅಂತ ಹೇಳಿ ಮಾಡಾಕತ್ತಾರ. ಬಟ್ ಅದು ಆಗಾಕ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸವಣೂರು ಇತಿಹಾಸದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯತೆ ಇದು ಇಂಥ ಮಾಡಿದ್ರೆ ಅವ್ರಿಗೆ ಕೆಟ್ಟ ಆಗ್ತೈತಿ. ದೇವ್ರು ಇವತ್ತಲ್ಲ ನಾಳೆ ಅವ್ರಿಗೆ ಕೆಟ್ಟ ಆಗ್ತೈತಿ. ಬಟ್ ನಮ್ಮ ಇದ್ದಂತ ಸಹೋದರತೆ ಸವಣೂರಲ್ಲಿ ಹಾಳು ಮಾಡ್ತಾರ. ನಾವ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಕಾನೂನ ತನ್ನ ಕೆಲಸ ಮಾಡಾಕತ್ತೈತಿ, ಅದರ ಬಗ್ಗೆ ಏನು ಸಂಶಯ ಪಡೆಯೋದು ಅವಶ್ಯಕತೆ ಇಲ್ಲ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಿಷ್ಠಾವಂತ SP ಮೇಡಮ್ ಇದ್ದಾರೆ. ಅವರಲ್ಲಿ ನಮಗೆ 100% ಭರವಸೆ ಐತಿ. ಅವರು ಯಾವ ಕಮ್ಯುನಿಟಿ ಯಾವ ಜಾತಿ ನೋಡಂಗಿಲ್ಲ. ಅವರು ಮಾನವತೆಯಿಂದ ಯಾರು ತಪ್ಪು ಮಾಡ್ಯಾರ ಯಾರು ತಪ್ಪು ಮಾಡಿಲ್ಲ ನೋಡಿ ಇದು ಮಾಡ್ತಾರ. ಕೆಲವೊಬ್ರು ರೈಲಿ ತೆಗೋದು ಅನಾವಶ್ಯಕ ಬೈಯೋದು ಅನಾವಶ್ಯಕ ಮಾಡೋದು ಅಂತ ಮಾಡಿದ್ರೆ ಅವ್ರ ಮೇಲೆ ಅವರು SP ಅವರು ಕ್ರಮ ತಗೊಂತಾರೆ. ಅದಕ್ಕೆ ನಮ್ಗೆ 100% ಭರವಸೆ ಇದೆ. ನಾವು ಎಲ್ಲರೂ ಸಾಧದಾಗ ಇರಬೇಕು. ಆಮೇಲೆ ಇದ್ದಂತ ಏನಿದು ಇದೆಯಲ್ಲ ಅರೆಸ್ಟ್ 3 ಮಂದಿ ಅರೆಸ್ಟ್ ಮಾಡಿದ್ದಾರೆ, ಉಳ್ಕಿದವ್ರು ಯಾರಿದಾರ ಅವ್ರಿಗೆ ಅರೆಸ್ಟ್ ಮಾಡಲಿ. ಆಮೇಲೆ ನೆಕ್ಸ್ಟ್ ಇದು ಏನಿದೆಯಲ್ಲ ಅವರು ಟೀಚರ್ಸ್, ಅವ್ರಿಗೆ ಟೀಚರ್ಸ್ ಮೇಲೆ ಏನ್ ಕ್ರಮ ತಗೋಬೇಕು ಕಾನೂನು ರೀತಿ ಅವ್ರ ಮೇಲೇನೆ ಕ್ರಮ ತಗೊಳ್ಳಿ. ಒಟ್ಟು ಸಹೋದರತೆ ಕಾಪಾಡಬೇಕು. ನಮ್ಮ ಮೇನ್ ಇದು ಮಾನವತೆ ಧರ್ಮ ಓಡೋದ್ರನ್ನ ಎಲ್ಲ ಇದರ್ಲಿಂದ ಆಗೋದು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಕಾಲ ಇಷ್ಟು ರೋಗ ಬರ್ಲಿಕ್ಕೆ ದರೊಬ್ಬರು ಫಿಲ್ಟರ್ ನೀರ್ ಕುಡೋದ್ರನ್ನ ರೋಗಿ ಜಾಸ್ತಿ ಆಗಾಕತ್ತಾವು. ಇಂಥ ದುಷ್ಟರಿಂದ ಇದು ಇಂಥ ರೋಗ ಬರಾಕತ್ತಿರೋದು. ನಾವು ಮಾನವತೆ ಇದ್ರೆ ಏನೈತೆ ಅಂತ ಹೇಳಿದ್ರೆ ಯಾವಾಗಾದ್ರೂ ನಮ್ಮ ಭಾರತ ಒಂದು ದಿಡ್ಡತೆ ಮತ್ತು ಇದು ನಾವು ತೋರಿಸ್ಬೇಕು. ನಮ್ಮ ಮಾನವತೆ ತೋರಿಸ್ಬೇಕು. ವಿಶ್ವನಲ್ಲಿ ನಂಬರ್ 1 ಆಗ್ಬೇಕು. ನಾವು ಆಗ್ಬೇಕಾದ್ರೆ ಮಾನವತೆ ಇದ್ರೆ ಅಷ್ಟ ಆಗಾಗ ನಮ್ಗೆ 100% ಇದು ಸಾಮರ್ಥ್ಯತೆ ಇದೆ. ಮಾನವತೆ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಮಾಡಿದ್ರನ್ನ ನಮ್ದು ಸರ್ಕಾರ ಲಿಮಿಟ್ ನಮ್ದು ನಡೆಯೋದು 10-12 ಫುಟ್ ಮಟ್ಟ ಅಷ್ಟೇ. ಅದರ ಮೇಲೆ ಎಲ್ಲ ಗಾಳಿ ನೀರು ಬೆಳೆ ಮಳೆ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಕೊರೋನಾ ಎಲ್ಲ ಬಟನ್ ದೇವ್ರ ಕಡೆ ಐತಿ. ದೇವ್ರಿಗೆ ಯಾವ ಟೈಮ್ನಾಗ ಯಾವ ಬಟನ್ ತಿರ್ಸ್ಬೇಕು ಅನ್ನೋದು ಗೊತ್ತೈತಿ. ಆ ದೇವ್ರ ಆ ತರ ಕೆಲಸ ಮಾಡ್ತಾರ. ಇಷ್ಟ ಹೇಳಿ ಎಲ್ಲರಿಗೆ ನಮ್ಮ ಸವಣೂರು ಜನತೆಗೆ ಹಿಂದೂ ಮುಸ್ಲಿಂ ಜನರಿಗೆ ಮತ್ತೊಂದ್ಸಲ ಧನ್ಯವಾದ ಹೇಳಿ ಇಂಥ ಏನ್ ಘಟನೆ ಆಗ್ತಾವ ಎಲ್ಲಾರು ನೋಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.